ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅಗ್ನಿ ಪರೀಕ್ಷೆ ಅಲ್ಲ, ಇದು ಸಗಣಿ ಪರೀಕ್ಷೆ ಅನ್ಕೊಂಡು. ಯಾಕಂತಂದ್ರೆ ಜಡ್ಜಸ್ ಗಳಿಗೆ ಏನ್ ಕ್ವಶನ್ ಕೇಳಬೇಕು ಗೊತ್ತಿಲ್ಲ, ಯಾವ ರೀತಿ ಟಾಸ್ಕ್ ಕೊಡಬೇಕು ಗೊತ್ತಿಲ್ಲ, ಏನೇನೋ ಹುಚ್ಚಾಟದ ಟಾಸ್ಕ್ ಗಳನ್ನ ಕೊಡೋದು, ಅದನ್ನ ಮಾಡಿಸೋದು, ಅವ್ರಿಗೆ ಒಂದಿಷ್ಟು ಬೈಯೋದು, ಇವ್ರು ಏನ್ ಬೇಕೋ ಅದನ್ನ ಮಾಡೋದು, TRP ಗೋಸ್ಕರ ಪ್ರೋಮೋಗಳನ್ನ ಬಿಡೋದು, ಅದ್ರ ನಡುವೆ ಅಗ್ನಿ ಪರೀಕ್ಷೆಯನ್ನ ಜನ ನೋಡ್ಲಿ ಅಂತ ಉತ್ತೇಜನ ನೀಡೋದು, ಇಷ್ಟೇ ಮಾಡ್ತಾ ಇದ್ದಾರೆ. ಈ ಬಾರಿಯ ಬಿಗ್ ಬಾಸ್ ನಿಜಕ್ಕೂ ಫ್ಲಾಪ್ ಶೋ ಆಗತ್ತೆ. ನಾನ್ ಹೇಳೋದೇನಂತಂದ್ರೆ ಕಿಚ್ಚ ಸುದೀಪ್ ಅವರು ಇನ್ಮೇಲೆ ಬಿಗ್ ಬಾಸ್ ನಲ್ಲಿ ಶೋ ಹೋಸ್ಟ್ ಮಾಡೋದು ನಿಲ್ಸೋದೇ ಒಳ್ಳೇದು. ಯಾಕಂತಂದ್ರೆ ಇಲ್ಲಿ ಬಂದಿರುವಂತಹ ಅಗ್ನಿ ಪರೀಕ್ಷೆಯ ಸ್ಪರ್ಧಿಗಳು ಕ್ಯಾಂಡಿಡೇಟ್ ಅನ್ನ ನೋಡ್ಬಿಟ್ರೆ ವಾಕರ್ಕೆ ಬರುತ್ತೆ, ಅವ್ರು ಯಾರು ನಿಮ್ಮ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಸೊ ಹಾಗಾಗಿ ನಾನು ಏನ್ ಹೇಳ್ತಾ ಇರೋದಂತಂದ್ರೆ ಸುದೀಪ್ ಅವರು ಆದಷ್ಟು ಬೇಗ ಇದಕ್ಕೆ ಫುಲ್ ಸ್ಟಾಪ್ ಇಡೋದು ಒಳ್ಳೇದಂತ ಕಾಣುತ್ತೆ. ಯಾಕಂತಂದ್ರೆ ಕಲರ್ಸ್ ಕನ್ನಡದವರಿಗೆ ಫಸ್ಟ್ ಆಫ್ ಆಲ್ ಪ್ಲಾನಿಂಗೇ ಇಲ್ಲ. ಅಗ್ನಿ ಪರೀಕ್ಷೆ ಯಾವುದೋ ಒಂದು ಸೀಸನ್ ಅಲ್ಲಿ ಯಾವುದೋ ತೆಲುಗುನವರು ಹಿಂದಿಯವರು ಮಾಡಿದ್ದಾರೆ ಅಂತ ಇವ್ರು ಮಾಡಕ್ ಹೋಗ್ತಿದ್ದಾರೆ. ಇವ್ರು ಮಾಡಕ್ ಹೋದಾಗ ಒಂದು ಪ್ಲಾನಿಂಗ್ ಇಲ್ಲ, ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಕ್ರಿಂಜ್ ಕಂಟೆಂಟ್ ಮಾಡ್ತಾ ಹುಚ್ಚುಚ್ಚಾಗಿ ಆಡ್ತಾ ಇರೋರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನ ವೇದಿಕೆಗೆ ಕರೆಸಿ ಆ ವೇದಿಕೆಗೆ ಅವಮಾನ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಏನೇನ್ ಸಿಗತ್ತೆ ನಿಮ್ಗೆ, ಏನೇನ್ ಸಿಗಲ್ಲ, ಯಾಕೆ ಈ ಬಾರಿ ಬಿಗ್ ಬಾಸ್ ನೋಡಬಾರ್ದು ಅನ್ಕೊಂಡು ನಾನು ಹೇಳ್ತೇನೆ. ಇನ್ನು ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅಗ್ನಿ ಪರೀಕ್ಷೆ ಅನ್ಕೊಂಡು ಬಂತು, ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಒಂದಿಷ್ಟು ಒಳ್ಳೆ ಕ್ಯಾಂಡಿಡೇಟ್ ಗಳು ಬರ್ಬೋದು, ಒಂದೊಳ್ಳೆ ಮನೋರಂಜನೆ ಸಿಗಬಹುದು ಅನ್ಕೊಂಡು. ಕೆಲವರಿಗೆ ಐಡಿಯಾಸ್ ಇತ್ತು, ಒಂದಿಷ್ಟು ಕ್ರಿಂಜ್ ಕಂಟೆಂಟ್ ಗಳು ಮಾಡೋರು ಬಂದೇ ಬರ್ತಾರೆ ಅನ್ಕೊಂಡು. ಬಿಗ್ ಬಾಸ್ ಒಂದು TRP ಶೋ ಹೌದು, ಆದ್ರೆ ಟ್ಯಾಲೆಂಟ್ ಇರೋರ್ನ ಅಲ್ಲಿಗೆ ಕರ್ಕೊಂಡೋಗಿ ಆ ವೇದಿಕೆ ಮೇಲೆ ನಿಲ್ಸಿದ್ರೆ ಅದಕ್ಕೊಂದು ಬೆಲೆ. ಯಾರ್ಯಾರನೋ ಕರ್ಕೊಂಡು ಬಂದು ನೀವು ನಿಲ್ಸಿದ್ರಿ ಅಂತಂದ್ರೆ ಅದಕ್ಕೆ ಬೆಲೆ ಇರಲ್ಲ. ಇನ್ನು ತೀರ್ಪುಗಾರರಾಗಿ ಬಂದಿರೋರು ಇರೋ ಹೆಸರನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇವರ TRP ಗಿಮಿಕ್ ಯಾವ ಲೆವೆಲ್ಗಿದೆ ಅಂತಂದ್ರೆ, ಸಂಗೀತ ಶೃಂಗೇರಿಯವರು ಇತ್ತೀಚೆಗಷ್ಟೇ ವಿನಯ್ ಬಳಿ ಒಂದು ಜಗಳವನ್ನ ಆಡ್ತಾರೆ. ಏನಂತ ಜಗಳ ಆಡ್ತಾರೆ, ನನ್ನ ಬಗ್ಗೆ ಟ್ರೋಲ್ ಮಾಡ್ತಿದ್ದಾರೆ, ಹೌದಾ ಒಳ್ಳೇದಾಯ್ತಲ್ಲ ಅಂತ ವಿನಯ್ ಹೇಳ್ತಾರೆ. ನೀನು ನನ್ನ ಬಗ್ಗೆ ಟ್ರೋಲ್ ಮಾಡಿರೋರ್ ಬಗ್ಗೆ ಖುಷಿ ಪಡ್ತೀಯಾ, ನನ್ನ ಬಗ್ಗೆ ಟ್ರೋಲ್ ಆದ್ರೆ ಖುಷಿ ಪಡ್ತೀಯಾ ಅನ್ಕೊಂಡು ಒಂದ್ ವಿಡಿಯೋ ಮಾಡಿ ಹಾಕಿ ಅದನ್ನು ವೈರಲ್ ಮಾಡ್ಬಿಟ್ಟು ಜನರಲ್ಲಿ ಕ್ಯೂರಿಯಾಸಿಟಿ ಮುಗಿಸೋದು, ಅದನ್ನ ನೋಡ್ಕೊಂಡು ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು, ಅದ್ ಯಾಕೆ ನಾನ್ ಹಾಗೆ ಮಾತಾಡಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಇವತ್ತಿನ ಎಪಿಸೋಡ್ ನೋಡಿ ಅನ್ನೋದು. ಎಷ್ಟು ಹೋಪ್ಲೆಸ್ ಆಗಿದೆ ಅಂತಂದ್ರೆ ಜಡ್ಜಸ್ ಪ್ರಮೋಷನ್ ಇಳಿದು ಬಿಟ್ಟಿದ್ದಾರೆ. ಜಡ್ಜಸ್ ಗಳೇ ಅಗ್ನಿ ಪರೀಕ್ಷೆ ನೋಡಿ ಅಂತ ಪ್ರಮೋಷನ್ ಮಾಡೋ ಲೆವೆಲ್ಗೆ ಇಳಿದು ಬಿಟ್ಟಿದ್ದಾರೆ. ಜಡ್ಜಸ್ ಗಳಿರೋದು ಬಂದು ಜಡ್ಜ್ ಮಾಡಿ ಹೋಗ್ಲಿಕ್ಕೆ. ಇವರು ಕೂಡ ಆ ಶೋನನ್ನ ಜನ ನೋಡ್ತಿಲ್ಲ, ಏನಾದ್ರೂ ಗಿಮಿಕ್ ಮಾಡಿ ಜನ ನೋಡೋ ಹಾಗೆ ಮಾಡುವ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಒಂದು ರಿಯಾಲಿಟಿ ಶೋಗಳು ಈ ಲೆವೆಲ್ಗೆ ಕಷ್ಟ ಪಡ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಕಂಟೆಂಟ್ ಸ್ಟ್ರಾಟಜಿ ಅನ್ನೋದೇ ಇಲ್ಲ. ಇವ್ರು ಹಾಕೋ ಪ್ರೋಮೋಗೂ ಎಪಿಸೋಡಿಗೂ ಲಿಂಕೇ ಇರಲ್ಲ, ಏನೇನೋ ಹಾಕ್ತಾರೆ. ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು, ಅಮ್ಕು ಡುಮ್ಕು ಮಂಜ ಬಂದ ತಕ್ಷಣ ಅವನಿಗೊಂದು ಟಾಸ್ಕ್ ಕೊಡೋದು. ಆ ಟಾಸ್ಕ್ ಏನಂತಂದ್ರೆ ಸಂಗೀತ ಶೃಂಗೇರಿನ ಇಂಪ್ರೆಸ್ ಮಾಡ್ಬೇಕಂತೆ. ಮಂಜ ಯಾರು, ಸಂಗೀತ ಶೃಂಗೇರಿ ಯಾರು, ನಿಮ್ಗೆ ಡಿಫ್ರೆನ್ಸ್ ಇಲ್ವಾ? ಅವನು ಹೋಗಿ ಇವಳನ್ನ ಇಂಪ್ರೆಸ್ ಮಾಡೋದು, ಏನ್ ಟಾಸ್ಕ್ ಕೊಡ್ತಿದ್ದೀರಿ? ಫಸ್ಟ್ ಆಫ್ ಆಲ್ ಇಂಪ್ರೆಸ್ ಅಲ್ಲ, ಅವನ್ ಎದುರು ಬಂದ್ ನಿಂತ್ಕೊಂಡ್ರೆ ತಲೆ ತಿರುಗಿ ಬಿದ್ದು ಬಿಡ್ತಾರೆ. ಯಪ್ಪಾ ಇದ್ಯಾವ ಕ್ಯಾರೆಕ್ಟರ್ ಪಾ ಅನ್ಕೊಂಡು. ಅವನು ಬರುವಾಗ ಒಂದು ಡ್ಯಾನ್ಸ್ ಮಾಡಿದ್ದ, ಆ ಡ್ಯಾನ್ಸ್ ನೋಡಿ ಯೋ ಥೂ ಇವನಿಗೇನ್ ಕರೆಂಟ್ ಶಾಕ್ ಹೊಡೆದ್ಬಿಡ್ತಾ ಅನ್ನೋ ಲೆವೆಲಿಗೆ ಫೀಲ್ ಆಗಿತ್ತು. ಸೊ ನಾವ್ ಏನ್ ಹೇಳೋದಂತಂದ್ರೆ, ನೀವು ಬಿಗ್ ಬಾಸ್ ಅನ್ನ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೊಂದು ಮಾನದಂಡಗಳನ್ನು ಇಟ್ಕೊಳ್ಳಿ. ಅಗ್ನಿ ಪರೀಕ್ಷೆ ಮಾಡ್ತೇನೆ ಅನ್ಕೊಂಡು ಸಗಣಿ ಪರೀಕ್ಷೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇನ್ನೊಬ್ಬ ವ್ಯಕ್ತಿ ಬಂದಿದ್ದ, ಚರಣ್ ಅನ್ಸುತ್ತೆ ಅವನ ಹೆಸರು, ಮಂಗಳೂರಿನವನು. ಅವನು ನಿರುದ್ಯೋಗಿ ಅಂತೆ, ಮನೆಯಲ್ಲೇ ಇರೋದಂತೆ. ಸೊ ಅವನು ಬಿಗ್ ಬಾಸ್ ಬಂದಿದ್ದಾನೆ. ಬಿಗ್ ಬಾಸ್ ಇಂದ ನನಗೊಂದು ಏನೋ ಸಿಗುತ್ತೆ ಅನ್ಕೊಂಡು. ಏನ್ ಗೊತ್ತಾ, ಯಾರಿಗೆ ಅವಕಾಶ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು. ಇವನು ಈಗ ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ, ಒಂದ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾನೆ, ಇನ್ ನೆಕ್ಸ್ಟ್ ರೌಂಡಿಗೂ ಬಂದ್ರು ಬರಬಹುದು. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಈ ವ್ಯಕ್ತಿ ಧ್ರುವಂತನ 2ನೇ ಪಾರ್ಟ್. ದೊಡ್ಡ ಜನ ನಾನ್ ದೊಡ್ಡ ಇದು, ನಾನ್ ದೊಡ್ಡದು ಅನ್ಕೊಂಡು. ಸೊ ನಿಮ್ಗೆ ಧ್ರುವಂತ್ ಈ ಹಿಂದೆ ಸೀಸನ್ ಅಲ್ಲಿ ಧ್ರುವಂತ್ ಏನಿದ್ದ ಅದರ ಸೆಕೆಂಡ್ ವರ್ಷನ್ ಅಂತ ಹೇಳ್ಬೋದು. ತುಂಬಾ ಇರಿಟೇಷನ್ ಆಗುತ್ತೆ ಈ ವ್ಯಕ್ತಿ ಬಂದ್ರೆ. ಇನ್ನು ನಿಮ್ಮೆಲ್ರಿಗೂ ಗೊತ್ತಿದೆ, ಒಂದಿಷ್ಟು ಜನ ನನ್ನ ಕಳ್ಸಿದ್ರು, ಅವರಿಗೆ ತಲೆ ಬೋಳ್ಸಿದ್ರು, ಏನೇನೋ ಮಾಡಿದ್ರು. ಆ ಟಾಸ್ಕ್ ಗಳಿಗೆ ಒಂದು ತಾಳ ಇಲ್ಲ, ತಂತಿ ಇಲ್ಲ. ಏನೋ ಟಾಸ್ಕ್ ಕೊಡಬೇಕು ಅಂತ ಟಾಸ್ಕ್ ಕೊಡ್ತಾರೆ. ಇನ್ನು ಈ ಟಾಸ್ಕ್ ಗಳನ್ನ ನೀವು ಕೊಡ್ತಿದ್ದೀರಿ ಜನರಿಗೆ ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟಿದ್ದೀವಿ, ನಾವು ಸೆಲೆಬ್ರಿಟಿಗಳಿಗೂ ಕಷ್ಟ ಆಗುತ್ತೆ, ಸೆಲೆಬ್ರಿಟಿಗಳು ಕೂಡ ಒಂದಿಷ್ಟು ಟಾಸ್ಕ್ ಮಾಡಿ ಬಂದಿರ್ತೀವಿ. ನನ್ನ ಕಣ್ಣಿಗೆ ನೀರ್ ಹೋಗಿತ್ತು. ಸಂಗೀತ ಅವ್ರು ಹೇಳಿರೋದು, ವಿನಯ್ ಈ ಹಿಂದೆ ತುಂಬಾ ಕಷ್ಟಪಟ್ಟಿದ್ರು ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ. ಈ ಎಲ್ಲ ಸೆಂಟಿಮೆಂಟ್ ಡೈಲಾಗ್ ಹೊಡ್ಕೊಂಡು ಮತ್ತೆ ನಾವು ದೊಡ್ಡ ಜನ ಅಂತ ತೋರ್ಸ್ಕೊಳ್ಳೋದು. ಅಲ್ಲಿ ಬಂದವರಲ್ಲಿ ನನಗೆ ಅನ್ಸಿದ್ದು, ಶ್ರುತಿ ಅವರಿಗೆ ಒಂದು ಲೆವೆಲ್ ಅಂದ್ರೆ 10 ಅಲ್ಲಿ ಒಂದು 2 to 3 ಪಾಯಿಂಟ್ಸ್ ಕೊಡಬಹುದು. ಅದನ್ನ ಬಿಟ್ರೆ ಮತ್ತೆಲ್ಲರೂ ಕೂಡ ಅನ್ಫಿಟ್ ಟು ಬಿ ಅ ಜಡ್ಜ್ ಅಂತಾನೆ ಹೇಳ್ಬೋದು. ಅವರು ತುಂಬಾ ಅಸಭ್ಯವಾಗಿ ಏನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರಿಗೊಂದು 2 to 3% ಮಾರ್ಕ್ ಕೊಡಬಹುದು. ಬಿಟ್ರೆ ಇವ್ರಿಗೆ ಯಾರಿಗೂ ಮಾರ್ಕ್ ಕೊಡೋ ಹಾಗೆ ಇಲ್ಲ. ಯಾಕಂತಂದ್ರೆ ಜಡ್ಜಸ್ ಗಳೇ ವೀಕ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅಗ್ನಿ ಪರೀಕ್ಷೆ ಅನ್ನುವಂತ ಶೋ ಏನಿದೆ ಮುಂದೆ ಹೋಗ್ತಾ ಇಲ್ಲ. ಇನ್ನೊಂದು ವಿಚಾರವನ್ನ ನಾನು ಹೇಳ್ಬೇಕು. ಈಗ
ಈಗ ಜಡ್ಜಸ್ ಗಳನ್ನ ಆಯ್ಕೆ ಮಾಡಿರೋದು ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಕ್ಯಾಂಡಿಡೇಟ್ ಗಳನ್ನ ಚಾಯ್ಸ್ ಮಾಡಿ ಬಿಗ್ ಬಾಸ್ ಗೆ ಕಳಿಸ್ಲಿ ಅಂತ. ಈಗ ಜಡ್ಜಸ್ ಗಳು ಏನ್ ಹೇಳ್ತಿದ್ದಾರೆ ಗೊತ್ತಾ, ಇಲ್ಲಿ ಇವ್ರು ಚಾಯ್ಸ್ ಮಾಡೋದವರಿಗೆ ವೋಟ್ ಹಾಕಿ ಜನ ಕಳ್ಸೋದಂತೆ. ಅದಕ್ಕೆ ಅಗ್ನಿ ಪರೀಕ್ಷೆ ನೀವ್ ಯಾಕೆ ಮಾಡ್ಬೇಕಿತ್ತು? ಜನರ ಮುಂದೆ ಇಷ್ಟು ಜನ ಬಂದಿದ್ದಾರೆ, ಶಾರ್ಟ್ ಲಿಸ್ಟ್ ಮಾಡಿದಾವೆ, ಇವ್ರನ್ನ ಯಾರಂತ ನೀವೇ ವೋಟ್ ಮಾಡಿ ಕಳಿಸಿ ಅಂದಿದ್ರೆ ಅಲ್ಲಿಗೆ ಆಗ್ಬಿಡೋದು. ಸೊ ಬಿಗ್ ಬಾಸ್ ಅಂತಂದ್ರೆ ಅದಕ್ಕೆ ಈ ಹಿಂದೆ ಒಳ್ಳೆ ಗೌರವ ಇತ್ತು. ಈಗ ಅದನ್ನೆಲ್ಲ ಕಳಿತಾ ಇದ್ದೀರಿ ನೀವು. ಆ ಶೋಗೆ ಹೋಗ್ಬೇಕು ಅಂತಂದ್ರೆ ಹುಚ್ಚರೇ ಹೋಗ್ಬೇಕು ಅನ್ನೋ ಲೆವೆಲ್ಗೆ ಮಾಡಿಟ್ಟಿದ್ದೀರಿ. ಹುಚ್ಚರಾದ್ರೆ ಮಾತ್ರ ಬಿಗ್ ಬಾಸ್ಗೆ ಅವಕಾಶ ಅನ್ನೋ ರೀತಿಗೆ ತಂದು ಬಿಟ್ಟಿದ್ದೀರಿ. ಒಂದು ರಿಯಾಲಿಟಿ ಶೋ ಅನ್ನ, ಗತವೈಭವ ಇರುವಂತ ರಿಯಾಲಿಟಿ ಶೋ, ಅದೆಷ್ಟೋ ಜನರಿಗೆ ಲೈಫ್ ಅನ್ನ ಕೊಟ್ಟಂತ ರಿಯಾಲಿಟಿ ಶೋ ಅನ್ನ ನೀವು ಹಾಳು ಮಾಡಿ ಈ ಲೆವೆಲ್ಗೆ ತಂದು ಬಿಟ್ಟಿದ್ದೀರಿ. ಅಮ್ಕು ಡುಮ್ಕು ಮಂಜಾ ಆ ಸ್ಟೇಜಿಗೆ ಬಂದ್ಬಿಟ್ಟ ಅಂತಂದ್ರೆ ಅಲ್ಲಿಗೆ ಬಿಗ್ ಬಾಸ್ ಕತೆ ಮುಗಿತು ಅಂತಾನೆ ಲೆಕ್ಕ. ಯಾಕೆ ಕೇಳಿದ್ರೆ ಅಷ್ಟು ವರ್ಸ್ಟ್ ಕಂಟೆಂಟ್ ಕ್ರಿಯೇಟರ್ ನಮ್ ಲೈಫ್ ಅಲ್ಲಿ ನಾವು ನೋಡ್ಲಿಲ್ಲ. ದಿನ ಬೆಳಿಗ್ಗಾದ್ರೆ ಅವನು ಟ್ರೋಲ್ ಆಗ್ತಾನೆ, ಅವ್ನ್ ಟ್ರೋಲ್ ಕಂಟೆಂಟ್, ಅವ್ನ್ ಟ್ರೋಲ್ ಇಂದಾನೆ ಓಡ್ತಾ ಇರೋದು. ಅವ್ನ್ ಪೇಜ್ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತಂದ್ರೆ ಅವನಷ್ಟೇ ಹುಚ್ಚರಾಗಿರ್ತಾರೆ, ಅವ್ರು ಫಾಲೋ ಮಾಡಿರ್ತಾರೆ. ಅವನನ್ನ ನೀವು ವೇದಿಕೆ ಮೇಲೆ ತಕೊಂಡು ಬಂದು ಕುಣಿಸ್ತೀರಿ ಅಂತಂದ್ರೆ ಎಲ್ಲಿಗೆ ಬಂತು ನಿಮ್ಮ ಚಾನೆಲ್ ನ ಕ್ರೆಡಿಬಿಲಿಟಿ? ಕಲರ್ಸ್ ಕನ್ನಡಕ್ಕೆ ಒಂದು ಕ್ರೆಡಿಬಿಲಿಟಿ ಇದೆ, ಅದನ್ನು ನೀವು ಹಾಳು ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ನಾನು ಒಂದು ಪ್ರೋಮೋ ನೋಡ್ತಿದ್ದೆ. ಆ ಪ್ರೋಮೋದಲ್ಲಿ ಒಂದು ಹುಡುಗಿ ವಿನಯ್ ಗೌಡ ಅವರಿಗೆ ಬೈತದೆ. ಏನಂತ, ನೀವು ತೀರ್ಪುಗಾರರಾಗ್ಲಿಕ್ಕೆ, ಜಡ್ಜ್ ಆಗ್ಲಿಕ್ಕೆ ಅನ್ಫಿಟ್, ನೀವು ನನಗ್ ಬೇಡ, ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ. ಬೇಕಿತ್ತ ಇದು ವಿನಯ್ಗೆ? ಎಲ್ಲೋ ಒಂದ್ ಕಡೆ ತಮ್ಮ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರೋದ್ ಬಿಟ್ಟು ಈ ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ಬಯಸ್ಕೊಳ್ಬೇಕು. ಬಂದ ಕಂಟೆಸ್ಟೆಂಟ್ ಗಳು ಅವರು ನಿಮ್ಮನ್ನ ನಾಮಿನೇಟ್ ಲೆವೆಲ್ಗೆ, ನಿಮ್ಮ ಕ್ರೆಡಿಬಿಲಿಟಿಯನ್ನ ನೀವೇ ಕಳ್ಕೊಳ್ಳಕ್ಕೆ ಬಿಗ್ ಬಾಸ್ ತೀರ್ಪುಗಾರರಾಗಿ ಹೋಗಿದ್ದೀರಿ ಅಂತ ನನಗನ್ಸುತ್ತೆ ಪರ್ಸನಲ್ ಆಗಿ. ಅದು ಅಲ್ಲದೆ ಚಂದನ್ ಶೆಟ್ಟಿ ಬಗ್ಗೆನೂ ಅಷ್ಟೇ. ಇಲ್ಲ ನಿಮ್ಗೆ ದುರಹಂಕಾರ, ನೀವು ಹಾಗೆ ನೀವು ಹೀಗೆ ಅನ್ಕೊಂಡು ಅವರನ್ನ ನಾಮಿನೇಟ್ ಮಾಡೋದು. ಜಡ್ಜಸ್ ಗಳಿಗೆ ಕಿಮ್ಮತ್ತಿಲ್ಲ. ಈ ಸ್ಪರ್ಧಿಗಳು ಬಂದವರಂತೂ ಅವ್ರ ಹುಚ್ಚಾಟ ನೋಡಕ್ ಆಗಲ್ಲ. ಎಲ್ಲೋ ಒಂದು 2% ಒಳ್ಳೆ ಜನ ಬಂದಿದ್ದಾರೆ ಬಿಟ್ರೆ ಮತ್ತೆಲ್ಲ ಕ್ರಿಂಜ್. ಒಬ್ಬಳು ಏನ್ ಮಾಡೋದು, ಉದ್ಯೋಗಕ್ಕೆ ಗುಡ್ ಬೈ ಹೇಳೋದಂತೆ, ರೆಸಿಗ್ನೇಷನ್ ಹಾಕ್ತಿದ್ದೀನಿ, ನಾನು ಕೆಲಸ ಬಿಡ್ತಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ಬೇಕಂತೆ. ಇದೆಲ್ಲ ಒಂದು ಟಾಸ್ಕ್. ಇಷ್ಟು ನೀವು ಸ್ಕ್ರಿಪ್ಟೆಡ್ ಆಗಿ ಅಗ್ನಿ ಪರೀಕ್ಷೆಯನ್ನ ಮಾಡ್ಬಿಟ್ರೆ ಜನ ನೋಡ್ಲಿಕ್ಕೆ ಇಷ್ಟಪಡಲ್ಲ. ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ. ಇನ್ನೊಬ್ಬನ ಹತ್ರ ತಲೆ ಬೋಳ್ಸು ಅನ್ನೋದು, ಇನ್ನೊಬ್ಬರ ಹತ್ರ ಸಗಣಿ ಮೆತ್ಕೊ ಅನ್ನೋದು, ಏನೇನೋ ಕೊಡೋದು, ಮೊಬೈಲ್ ಅನ್ನ ಒಡಿರಿ ಕಲ್ಲಿ ಜುಜ್ಜಿ ಅಂತ ಹೇಳೋದು, ಇದೆಲ್ಲ ಒಂದು ಟಾಸ್ಕ್ ಮಾಡೋ ರೀತಿನ ನೀವು ಕಲರ್ಸ್ ಕನ್ನಡದವರು ಹೋಗ್ತಾ ಹೋಗ್ತಾ ರಾಯರ ಕುದುರೆ ಕಥೆ ಆಯ್ತು ಅಂದ ಹಾಗೆ ಈ ಹಿಂದೆ ಹೇಗಿತ್ತು ಆ ಒಂದು ಕ್ರೆಡಿಬಿಲಿಟಿಯನ್ನೇ ಹಾಳು ಮಾಡ್ತಾ ಇದ್ದೀರಿ. ಬಿಗ್ ಬಾಸ್ ಅಂತೂ ಈ ಬಾರಿ ತೋಪೆದ್ದು ಹೋಗುತ್ತೆ. TRP ಅನ್ನೋದು 100% ಡೌನ್ ಆಗುತ್ತೆ. ಆಮೇಲೆ ಯಾರಾದ್ರೂ ಬಂದು ಹೇಳ್ಬಹುದು ಈ ಬಾರಿ ಹೈಯೆಸ್ಟ್ TRP ಬಂದಿದೆ ಅಂತ, ಅದು ಕೂಡ ಸ್ಕ್ರಿಪ್ಟೆಡ್ ಆಗಿರುತ್ತೆ. ಅಗ್ನಿ ಪರೀಕ್ಷೆ ನೋಡಿದ ಮೇಲೆ ಅನೇಕರು ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ನೋಡೋಕೆ ಹೋಗಲ್ಲ ಅನ್ನೋ ಲೆವೆಲ್ಗೆ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ನೀವೆಲ್ಲಾದ್ರೂ ಈ ಬಾರಿ ಸೆಲೆಬ್ರಿಟಿಗಳನ್ನ ಏನು ಬಿಗ್ ಬಾಸ್ ಗೆ ಕಳಿಸ್ತಾ ಇದ್ದೀರಿ ಅವರನ್ನು ಕೂಡ ಈ ತರದ ಕ್ರಿಂಜ್ ಕಂಟೆಂಟ್ ಮಾಡೋರನ್ನ ಕಳಿಸ್ಬಿಟ್ರೆ ಬಿಗ್ ಬಾಸ್ ಅಲ್ಲಿಗೆ ಜನ ಕೈ ಮುಗ್ದು ಹೋಗ್ಬಿಡ್ತಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಹೋಗುತ್ತೆ. ನೀವು ಬಿಗ್ ಬಾಸ್ ಮೇಲೆ ಕ್ಯೂರಿಯಾಸಿಟಿ ಹುಡ್ಸೋಕೆ ಅಗ್ನಿ ಪರೀಕ್ಷೆ ಮಾಡಿದ ಹಾಗೆ ಕಾಣ್ತಾ ಇಲ್ಲ. ಬಿಗ್ ಬಾಸ್ ಬಗ್ಗೆ ಬೇಸರ ಬರ್ಲಿ, ಬಿಗ್ ಬಾಸ್ ನೋಡೋದು ಮುಗಿಸ್ಲಿ ಜನ ಅನ್ನೋ ಲೆವೆಲ್ಗೆ ಅಗ್ನಿ ಪರೀಕ್ಷೆ ಮಾಡ್ತಿದ್ದೀರಿ. ನಿಮ್ಮ ಪ್ರೋಮೋಗಳನ್ನ ಪ್ರಮೋಷನ್ ಮಾಡಕ್ಕೆ ಜಡ್ಜ್ಗಳೇ ಬಂದು ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ಪ್ರಮೋಷನ್ ಮಾಡೋ ಲೆವೆಲ್ಗೆ ಬಂದು ನಿಂತಿದ್ದೀರಿ ಅಂತಂದ್ರೆ ನೀವು ಈ ಬಾರಿ ಅಗ್ನಿ ಪರೀಕ್ಷೆಯಲ್ಲಿ ಎಷ್ಟು ಸೋತಿದ್ದೀರಿ ಅನ್ನೋದನ್ನ ನೀವೇ ನಿಮಗೆ ಕ್ವಶನ್ ಹಾಕೊಳ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಜಡ್ಜ್ಗಳಿಗೆ ಅಗ್ನಿ ಪರೀಕ್ಷೆ ಮಾಡಿ ಅವ್ರನ್ನ ಜಡ್ಜ್ ಸ್ಥಾನಕ್ಕೆ ಕೂರಿಸಿದ್ರೆ ಒಳ್ಳೇದಿತ್ತೇನೋ. ಯಾಕಂತಂದ್ರೆ ಜಡ್ಜ್ಗಳೇ ಬಯಸ್ಕೊಳ್ಬೇಕು. ಜಡ್ಜ್ಗಳು ಕೊಡೋ ಟಾಸ್ಕ್ ಗಳನ್ನ ಕೇಳಿ ಕಂಟೆಸ್ಟೆಂಟ್ ಗಳಿಗೆ ತಲೆ ತಿರುಗಬೇಕು. ಒಟ್ಟಾಶೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದೀರಿ. ಜಡ್ಜ್ಗಳು ಕೂಡ ಕಂಟೆಸ್ಟೆಂಟ್ ಹತ್ರ ಬಯಸ್ಕೊಳ್ಬೇಕು. ಆ ಲೆವೆಲ್ಗೆ ನಿಮ್ಮ ಮರ್ಯಾದೆಯನ್ನ ಅಡ ಇಟ್ಟು ಶೋಗೋಸ್ಕರ ಜಡ್ಜ್ ಆಗಿ ಕೂತಿದ್ದೀರಿ. ಇದು ನಿಮ್ಮ ಪರಿಸ್ಥಿತಿ. ಇದು ನಿಮ್ಗೆ ಬೇಕಿತ್ತ? ಈ ಬಾರಿ ನೀವು ಬಿಗ್ ಬಾಸ್ ಅನ್ನ ನೋಡ್ತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಫ್ರಾಂಕ್ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.